ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಸಮುವೇಲನು 2ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನಾನು ನಿನ್ನನ್ನು ನೇಮಿಸಿದ್ದೇನೆ, ನಿನ್ನ ವಿಷಯದಲ್ಲಿ ನಾನು ನಿನಗೆ ಏನ್ ಮಾಡ್ತೇನೆ, ಬಲವನ್ನ ಕೊಡ್ತೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಇವತ್ತು ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನೇಮಿಸುವವನಾಗಿದ್ದಾನೆ. ಕುಟುಂಬದಲ್ಲಿ ಪ್ರಾರ್ಥಿಸುವಂತಹ ಮಕ್ಕಳಾಗಿ ನಮ್ಮನ್ನ ನೇಮಿಸುವವನಾಗಿದ್ದಾನೆ. ಸಭೆಯಲ್ಲಿ ಸೇವೆಯನ್ನ ಮಾಡುವಂತಹ ಮಕ್ಕಳಾಗಿ ಕರ್ತನ ನಮ್ಮನ್ನ ನೇಮಿಸುವವನಾಗಿದ್ದಾನೆ. ಒಂದು ಸಮಾಜದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕರ್ತನ ನೋಡಿಕೊಳ್ಳುವಂತಹ ಒಂದೊಂದು ಪರಿಸ್ಥಿತಿಗಳಲ್ಲಿ ನೋಡುವಾಗ ಕರ್ತನು ನಮ್ಮನ್ನ ಆತನ ಏನ್ ಮಾಡುವವನಾಗಿದ್ದಾನೆ ಅಂದರೆ ನೇಮಿಸಿ ಕೊಡುವವನಾಗಿದ್ದಾನೆ. ಮಗನೇ, ಮಗಳೇ, ನಾನ್ ನಿನಗೆ ಬಲವನ್ನ ಕೊಡ್ತೇನೆ. ನಾನ್ ನೇಮಿಸಿರುವಂತಹ ಕಾರ್ಯದಲ್ಲಿ ನಿನಗೆ ಬಲವನ್ನ ಕೊಡ್ತೇನೆ. ನಿನ್ನ ಕುಟುಂಬವನ್ನ ನಡೆಸುವಂತಹ ಕಾರ್ಯದಲ್ಲಿ ನಾನು ನಿನ್ನನ್ನು ನೇಮಿಸಿದ್ದೇನೆ. ಸಭೆಯಲ್ಲಿ ಸೇವೆಯನ್ನ ಮಾಡುವಂತಹ ಕಾರ್ಯದಲ್ಲಿ ನಾನು ನಿನ್ನನ್ನು ನೇಮಿಸಿದ್ದೇನೆ. ಕೆಲಸದಲ್ಲಿ ಉನ್ನತವಾಗಿ ನಡಿಬೇಕು ಎಂದು ನಾನು ನಿನ್ನನ್ನು ನೇಮಿಸಿದ್ದೇನೆ. ಆದುದರಿಂದ ಅದರಲ್ಲಿ ನಡೆದು ಹೋಗುವುದಕ್ಕಾಗಿ ನಾನು ನಿನಗೆ ಬಲವನ್ನ ಕೊಡ್ತೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ದೇವರು ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ. ಆತನು ಅನುದಿನವೂ ನಮ್ಮನ್ನ ಏನ್ ಮಾಡುವವನಲ್ಲ, ಕೈ ಬಿಡುವವನಲ್ಲ. ಬಲಹೀನತೆಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಾಗ, ಕುಗ್ಗಿ ಹೋಗುವಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ಕರ್ತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ದೇವರೇ, ಮೋಶೆಯನ್ನ ದೇವರೇ ನೀನ್ ನೇಮಿಸಿದಿ ಇಸ್ರಾಯೇಲ್ ಜನರನ್ನ ನಡೆಸುವುದಕ್ಕಾಗಿ. ಮೋಶೆ ಅವನ್ ಬಲಹೀನನಾಗುವಾಗ ನೀನ್ ಅವನನ್ನ ಬಲಪಡಿಸ್ತಾ ಇದ್ರಿ. ಅದೇ ಪ್ರಕಾರವೇ ದೇವರೇ, ನೀನ್ ನನ್ನನ್ನ ನೇಮಿಸಿದ್ಯಾ ಕುಟುಂಬವನ್ನ ನಡೆಸುವುದಕ್ಕಾಗಿ, ಸಭೆಯನ್ನ ನಡೆಸುವುದಕ್ಕಾಗಿ, ಸೇವೆಯನ್ನ ಮಾಡುವುದಕ್ಕಾಗಿ ನೀನ್ ನನ್ನ ನೇಮಿಸಿದ್ಯಾ. ನೀನ್ ನನ್ನನ್ನ ಬಲಪಡಿಸು ದೇವರೇ ಎಂದು ಹೇಳುವಾಗ ಕರ್ತನಾತ್ಮನ ಅನುದಿನವೂ ತನ್ನ ಬಲವನ್ನ ನಮ್ಮ ಮೇಲೆ ಸುರಿಸಿ ಆತನು ನಮ್ಮನ್ನ ಬಲಪಡಿಸುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಹೇಗೆ ಇಸ್ರಾಯೇಲ್ ಜನರನ್ನ ನಡೆಸುವುದಕ್ಕಾಗಿ ಮೋಶೆಯನ್ನ ನೇಮಿಸಿ ಬಲಪಡಿಸಿದ್ದಾರೋ ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಮಗಿರುವಂತಹ ಬಲಹೀನತೆಗಳನ್ನ ನೀಗಿಸಿ ನಮ್ಮ ಕಾರ್ಯಗಳಲ್ಲಿ ಕರ್ತನು ನಮ್ಮನ್ನ ನೇಮಿಸಿ ಬಲ ಕೊಡುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಹದ್ದುಗಳಂತೆ ನಾವೇನ್ ಮಾಡುವವರಾಗಿದ್ದೇವೆ, ರೆಕ್ಕೆಗಳನ್ನ ಚಾಚಿಕೊಂಡು ಏರುವವರು ನಾವಾಗಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಯಾಕೆಂದರೆ ದೇವರ ಬಲವು ಅನುದಿನವೂ ನಮ್ಮನ್ನ ಹೆಚ್ಚಾಗಿ ಮುನ್ನಡೆಸುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ನೇಮಿಸಿರುವಂತಹ ಒಂದೊಂದು ಕಾರ್ಯಗಳಲ್ಲಿ ನಿನ್ನ ಜನರಿಗೆ ನಿನ್ನ ಬಲವನ್ನ ಕೊಡು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.